ಅಯೋಧ್ಯೆ ರಾಮ ಮಂದಿರದಲ್ಲಿ ರಾಮಲಲ್ಲಾ ವಿಗ್ರಹ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ದೇಶವೇ ಹಬ್ಬದ ವಾತಾವರಣದಲ್ಲಿ ಮುಳುಗಿದೆ. ಅದೇ ರೀತಿಯಾಗಿ ರಾಮಲಲ್ಲಾ ವಿಗ್ರಹವನ್ನು ಕೆತ್ತಿದಂಥ ಅರುಣ್ ಯೋಗಿರಾಜ್ ಅವರ ಮನೆಯಲ್ಲೂ ಸಹ ಹಬ್ಬದ ವಾತಾವರಣ ಮನೆ ಮಾಡಿದೆ. ಅರಮನೆಯ ಮುಂಭಾಗ ಇರುವಂಥ ಅರುಣ್ ಯೋಗಿರಾಜ್ ಅವರ ನಿವಾಸದ ಬಳಿ ನಾವಿದ್ದೇವೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಬಂಧು ಬಳಗದವರು, ಸ್ನೇಹಿತರು ಈಗಾಗಲೇ ಮನೆಯ ಬಳಿ ಬಂದಿದ್ದಾರೆ. ಯಾಕಂದರೆ ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ಊರುಗಳಿಂದ ಬರುವಂಥ ಕೆಲಸ ಆಗ್ತದೆ. ಅದೇ ರೀತಿಯಾದಂಥ ಒಂದು ಸಂಭ್ರಮದ ವಾತಾವರಣ ಅರುಣ್ ಯೋಗಿರಾಜ್ ಅವರ ನಿವಾಸದ ಬಳಿ ಇದೆ. ಎಲ್ಲರಲ್ಲೂ ಸಹ ಒಂದು ರೀತಿಯಂಥ ಹೆಮ್ಮೆ ಇದೆ. ಇಡೀ ದೇಶವೇ ನೋಡುವಂತಹ, ಅಂದರೆ ತಿರುಗಿ ನೋಡುವಂತಹ ಕೆಲಸವನ್ನು ಅರುಣ್ ಯೋಗಿರಾಜ್ ಅವರು ಮಾಡಿದರು. ಹೀಗಾಗಿ ಇವತ್ತು ಸಹ ಇಲ್ಲಿ ಏನು ಶ್ರೀರಾಮನ ಒಂದು ವಿಗ್ರಹದ ಪ್ರತಿಷ್ಠಾಪನೆ ಆಗ್ತದೆ. ಇದೇ ಕಾರಣಕ್ಕಾಗಿ ಇಲ್ಲಿ ಹಬ್ಬದ ವಾತಾವರಣ ಇದೆ. ಎಲ್ಲರೂ ಸಹ ಬೆಳ್ಳಂಬೆಳಗ್ಗೆ ಆ ಒಂದು ಏನು ಮನೆಯ ಮುಂಭಾಗ ಸ್ವಚ್ಛಗೊಳಿಸಿ ರಂಗೋಲೆ ಬಿಡುವಂಥ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ. ಮತ್ತು ಆ ಒಂದು ಅಡಿಗಲ್ಲು ಸಹ ಇಲ್ಲಿ ಸಿದ್ಧವಾಗಿದೆ. ಇದೇ ಒಂದು ಅಡಿಗಲ್ಲಿನ ಮೇಲೆ ವಿಶೇಷವಾದಂತಹ ರಾಮನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗ್ತದೆ. 12:20 ಏನು ಪ್ರಧಾನಿ ನರೇಂದ್ರ ಮೋದಿಯವರು ರಾಮಲಲ್ಲಾ ವಿಗ್ರಹವನ್ನು ಲೋಕಾರ್ಪಣೆಗೊಳಿಸ್ತಾರೆ. ಅದೇ ಒಂದು ಅಮೃತ ಗಳಿಗೆಯಲ್ಲಿ ಇಲ್ಲಿಯೂ ಸಹ ರಾಮನ ಅಪರೂಪದ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ ಆಗ್ತದೆ. ಹೀಗಾಗಿಯೇ ಸಡಗರ ಸಂಭ್ರಮ ಇಲ್ಲಿ ಮುಗಿಲು ಮುಟ್ಟಿದೆ. ಸಾಕಷ್ಟು ಪ್ರಶಾಂತ್ ಕುಮಾರ್ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಬಂಧುಗಳು ನಮ್ಮ ಜೊತೆಗಿದ್ದಾರೆ. ಇವತ್ತು ಅರುಣ್ ಯೋಗಿರಾಜ್ ಅವ್ರದ್ದು ಒಂದು ಶಿಲ್ಪ ಲೋಕಾರ್ಪಣೆ ಆಗ್ತದೆ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತಾ ಇದೆ. ನಮ್ಮಣ್ಣ ಈ ಮಟ್ಟಿಗೆ ಬೆಳೆದಿದ್ದಾರೆ ಅನ್ನೋದು ತುಂಬ ಖುಷಿ ಆಗ್ತಿದೆ. ಇವತ್ತು ಪ್ರತಿಷ್ಠಾಪನೆ ಬೇರೆ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ತುಂಬ ಹಬ್ಬದ ವಾತಾವರಣ ಇದೆ. ಸಾಮಾನ್ಯವಾಗಿ ಹಬ್ಬಗಳು ಬಂದಾಗ ಈ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಳ್ತಾರೆ. ಇವತ್ತು ಒಂದು ರೀತಿಯ ಹಬ್ಬ. ಹೌದು, ಇದೊಂಥರ ಹಬ್ಬನೇ ನಮಗೆ. ಸಖತ್ತು ತುಂಬ ಹಬ್ಬ ವಾತಾವರಣ ಕಾಣಿಸ್ತಿದೆ. ಬಂದು ಬಳಗ ತುಂಬ ಜನ ಬಂದಿದ್ದಾರೆ. ಅರುಣ್ ಯೋಗಿರಾಜ್ ಅವ್ರ ಜೊತೆ ಮಾತಾಡಿದ್ರ? ಇಲ್ಲ, ಮಾತಾಡಿಲ್ಲ. ಅದು ನನಗೇನು ಗೊತ್ತಿಲ್ಲ ಅಷ್ಟು. ಚೆನ್ನಾಗಿದೆ. ಇದೆಲ್ಲ ರಾಮಂದೊಂದು ವಿಗ್ರಹನ ಇಲ್ಲಿ ಇರ್ತೀವಿ. ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತೀವಿ. ಮತ್ತು ಎಲ್ಲ ಬಂಧುಗಳೆಲ್ಲ ಬಂದಿದ್ದಾರೆ. ನಮ್ಮ ಭಾವದಿರೋ, ಅಕ್ತಿರೋ ಮತ್ತು ಎಲ್ಲರೂ ಬಂದಿದ್ದೀವಿ. ಊರಿಂದನೇ ಎಲ್ಲ ಸಂಭ್ರಮ ಬಂದಿದ್ದಾರೆ. ಎಲ್ಲ ಆಚರಿಸ್ತಾ ಇದ್ದೀವಿ. ಸರ್, ನಮ್ಮ ಪರಂಪರೆ ಅಂದರೆ ಹಬ್ಬ ಅಂತ ಹೇಳಿದ್ರೆ ಎಲ್ಲ ಬಂಧು ಬಳಗದವ್ರು ಸೇರ್ತಾರೆ. ಅರುಣ್ ಯೋಗಿರಾಜ್ ಅವ್ರ ಮಲ್ಲಿ ಈ ರೀತಿಯ ಒಂದು ವಾತಾವರಣ ಇವತ್ತಿದೆ. ಹೌದು, ವಾತಾವರಣ ಚೆನ್ನಾಗಿದೆ. ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ರಂಗೋಲಿ ಹಾಕ್ತಾ ಇದ್ದಾರೆ. ಆಮೇಲೆ ರಾಮದೇವ್ರದ್ದು ಒಂದು ವಿಗ್ರಹ ಇದೆ. ಇಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಾದ್ಮೇಲೆ ಇದು ಅರಮನೆಯಲ್ಲಿ 9ರಿಂದ 9:15 ಗಂಟೆಗೆ 112 ಉದ್ದದ್ದು ಅಗರಬತ್ತಿ ಪೂಜೆ ಮಾಡ್ತಾರೆ. ಅದು ಮುಗಿಸ್ಕೊಂಡು ಬಂದು ಮತ್ತು ಇಲ್ಲಿ ಬರ್ತೀವಿ ನಾವು. ಬಂದುಬಿಟ್ಟು ಪೂಜೆ ಮಾಡಿದ ಪ್ರಸಾದ ಎಲ್ಲರಿಗೂ ಹಂಚ್ತೀವಿ. ನಾವು ಇಲ್ಲಿ ಬಂದವರಿಗೆಲ್ಲ ಹಂಚ್ಬಿಟ್ಟು ಇದು ಪ್ರೋಗ್ರಾಮ್ ಇದೆ ನಮ್ಮದು. ಅಮ್ಮ, ಈಗ ದೀಪಾವಳಿ ಒಮ್ಮೆ ಬರ್ತದೆ, ಆದರೆ 2024 2 ಬಾರಿ ದೀಪಾವಳಿ ಬರ್ತದೆ. ಇವತ್ತು ಅಯೋಧ್ಯೆಯಲ್ಲಿ ರಾಮಲಲ್ಲನ ವಿಗ್ರಹ ಲೋಕಾರ್ಪಣೆದೊಂದು ದೀಪಾವಳಿ, ಅರುಣ್ ಯೋಗಿರಾಜ್ ಅವ್ರ ಮನೆಯಲ್ಲೂ ಸಡಗರ ಸಂಭ್ರಮ ಇದೆ. ಎಲ್ಲ ಸಂಬಂಧಿಕರು ಇಲ್ಲೇ ಬಂದಿದ್ದೀರಾ? ಖಂಡಿತವಾಗ್ಲೂ ಇದೊಂದು ತುಂಬ ಐತಿಹಾಸಿಕ ಕ್ಷಣ ಇವತ್ತೊಂದು ದಿನ. ಈ ಐತಿಹಾಸಿಕ ಕ್ಷಣ ಎಲ್ಲರ ಒಂದು ನಮ್ಮ ಹಿರಿಯರ ಪರಿಶ್ರಮ ಹಾಗೂ ನಮ್ಮ ಎಲ್ಲ ಒಂದು ಪರಂಪರಾಗತ ಒಂದು ಇದು ಕೌಶಲ್ಯ, ಸಹಕಾರ, ತ್ಯಾಗ ಎಲ್ಲ ಸೇರಿದೆ ಇದರಲ್ಲಿ. ಆ ಎಲ್ಲ ಶ್ರಮ, ಕೌಶಲ್ಯ, ಎಲ್ಲ ಬುದ್ಧಿವಂತಿಕೆ ಎಲ್ಲ ನಮ್ಮ ಅರುಣ್ ಯೋಗಿರಾಜ್ ಮುಖಾಂತರ ಇವತ್ತು ಈ ಒಂದು ಲೋಕಕ್ಕೇ ಒಂದು ಸಂಭ್ರಮ ಸಿಗ್ತಾ ಇದೆ. ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಮನೆಯಲ್ಲಿ ಹೇಗಿದೆ ವಾತಾವರಣ? ಎಲ್ಲರೂ ನಮ್ಮ ಎಲ್ಲ ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲರೂ ನಾವು ಊರಿಂದ ಬಂದಿದ್ದೀವಿ. ಎಕ್ಸೆಪ್ಟ್ ಅಮೆರಿಕಾದಲ್ಲಿರೋ ನಮ್ಮ ತಂಗಿ ಒಬ್ಬರು ಬಂದಿಲ್ಲ. ಈ ಹಬ್ಬದ ಸಂಭ್ರಮ ಎಲ್ಲರೂ ನಾವು 4 ಗಂಟೆಗೆ ಎದ್ದು ಈಗ ನಾವು ಈಗ ನೆಕ್ಸ್ಟ್ ನಾವು ರಾಮನ ಒಂದು ಪ್ರತಿಮೆನೂ ಸಹ ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆನೂ ಸಹ ನೆರವೇರಿಸ್ತಾ ಇದ್ದೀವಿ. ತುಂಬ ಸಂಭ್ರಮದಿಂದ ನಡೀತಾ ಇದೆ. ಎಲ್ಲರೂ ಸಂತೋಷ ಓಡಾಡ್ಕೊಂಡು ಮಾಡಬೇಕು ಅಂತ ಖುಷಿ ನಮಗೂ. ಎಲ್ಲ ರಂಗೋಲಿ ಎಲ್ಲ ನಡೆಸ್ತಾ ಇದ್ದೀವಿ. ಇದು ಅರುಣ್ ಯೋಗಿರಾಜ್ ಅವರ ಮನೆಯಲ್ಲಿನ ಸಂಭ್ರಮ. ಎಲ್ಲ ಸಂಬಂಧಿಕರು ಈಗಾಗಲೇ ಬೇರೆ ಬೇರೆ ಊರುಗಳಿಂದ ಅರುಣ್ ಯೋಗಿರಾಜ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ಇಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇಲ್ಲಿಯೂ ಸಹ ಒಬ್ಬ ರಾಮನನ್ನು ಪ್ರತಿಷ್ಠಾಪಿಸುವಂಥ ಕೆಲಸವಾಗ್ತದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.